ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತಮ್ಲೈನಲ್ಲಿ ನೋಡ್ದಂಗೆ ಚಂದಾಪುರ ನಾಟಿ ಕೋಳಿ ಸಂತೆ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಚಂದಾಪುರ ಸಂತೆ ಭಾನುವಾರ ಅಂತ ಗೊತ್ತಿರುತ್ತೆ, ಆದರೆ ಯಾರಿಗೂ ಟೈಮಿಂಗ್ಸ್ ಗೊತ್ತಿರಲ್ಲ. ನಾವು ಮಾಡಿದ ತಪ್ಪು ನೀವು ಮಾಡಬಾರ್ದಂತ ಈ ವಿಡಿಯೋ ಮಾಡ್ತಾ ಇರೋದು. ಚಂದಾಪುರ ಸಂತೆ ಬಂದು ಬೆಳಗ್ಗೆ 5 ಗಂಟೆಯಿಂದ ಬೆಳಗ್ಗೆ 10 ಗಂಟೆ ಒಳಗೆ ಎಲ್ಲ ಮುಗಿದು ಬಿಡುತ್ತೆ. ನಾವು ಮಾಡಿದ ತಪ್ಪನ್ನು ನೀವು ಮಾಡಬೇಡಿ. ನಾವು ಹೋಗುವಾಗ 10 ಕಾಲಾಗಿತ್ತು ನೋಡಿ. ಇವಾಗ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಏನಿಲ್ಲ, 15 ದಿವಸ ಹಾಲು ಕೊಡ್ಸೋರೆ ನೀವು ತಿನ್ನೋದು. ಆಲ್ರೆಡಿ 10 ದಿವಸ ಆಗೈತೆ ಮರಿ ಹಾಕಿ. 10 ದಿನದ ಮರಿ ಅದು? 10 ದಿವಸದ ಮರಿ. 15 ದಿವಸ ಇನ್ನು ನೀವು ಹಾಲು ಕೊಡ್ಸೋರೆ ಸಾಕು. ಡೈಲಿ ಒಂದು 1/4 ಲೀಟ್ರ್ ಕೊಡ್ಸೋರೆ. ನಾಚಿಗಿರುತ್ತೆ ನಮ್ಮ ಕೋಳಿ. ಅದಷ್ಟು ಬರೋದೇನು ಇಲ್ಲಿ ನೋಡ್ತಿರ್ಬೇಕು. ನಾವು ಹೋಗಿರೋದು 10 ಕಾಲಾಗಿತ್ತು. ಸೊ ಯಾವ ಕೋಳಿನೂ ಇರಲಿಲ್ಲ. ಚೆನ್ನಾಗಿರೋ ಕೋಳಿ ಎಲ್ಲ 5 ಗಂಟೆಯಿಂದ 7 ಗಂಟೆ ಒಳಗೆ ಸೇಲ್ ಆಗುತ್ತೆ ಅಂತ ಅಲ್ಲಿರೋರೊಬ್ಬರು ಹೇಳಿದ್ರು ನಮಗೆ. ನೋಡಿ, ಕೆಲವು ಎಲ್ಲ ಆರಿಸಿ ಬಿಟ್ಟೋಗಿರೋದು ಕೋಳಿ ಸಿಗುತ್ತೆ. ಅದ ನಂತರ ನೀವು ಹೋದರೆ, ಆ ಕಾರಣಕ್ಕೆ ನೀವು ಬೇಗ ಒಂದು 7 ಗಂಟೆ ಒಳಗೆ ಹೋದರೆ ತುಂಬ ಚೆನ್ನಾಗಿರೋ ಕೋಳಿ ಸಿಗುತ್ತಂತೆ. ನಾವು ಹೋಗುವಾಗ ಏನೇನೂ ಇರಲಿಲ್ಲ ಅಲ್ಲಿ. ಎಲ್ಲ ತೊಗೊಂಡೋಗಿ ಬಿಟ್ಟದ್ದು ಕೆಲವೆಲ್ಲ ಇತ್ತು, ಮತ್ತು ಕುರಿ ಆಡು ಅದೆಲ್ಲ ಇತ್ತು. ಬಟ್ ಕೋಳಿ ಯಾವುದು ಇರಲಿಲ್ಲ. ನೋಡ್ಬೋದು ನೀವು ವಿಡಿಯೋದಲ್ಲಿ. ಮರಿ ಮಾತ್ರ ತುಂಬ ಇಷ್ಟ ಆಯ್ತು. ಆಚೆಗಿತ್ತ ಗಾಳಿ ಜೋಡಿ 36,000. ಎಷ್ಟು ಕೆಜಿ ಬರುತ್ತೆ? 36 ಕೆಜಿನ ಒಂದು ಅಂದಾಜು. ಒಂದಣ ಇದೊಂದು 20 ಕೆಜಿ ಆಯ್ತಣ್ಣ. ಅದೊಂದು 15,000. ನಮಗೆ ಕೋಳಿ ಬೇಕಿತ್ತು. ಕೋಳಿ ನೋಡಕ್ ಬಂದ್ವಿ. ನಾಟಿ ಹುಂಜ ಬೇಕು. ಅಲ್ಲಿಲ್ಲ. ಇಷ್ಟೊತ್ತಿಗೆಲ್ಲ ಮುಗಿಯುತ್ತಾ? ಇನ್ನೊಂದೇನೆಂದರೆ, ಚಂದಾಪುರ ಸಂತೆಯಲ್ಲಿ ಚೆನ್ನಾಗಿರೋ ಕೋಳಿ ಸಿಗುತ್ತೆ ಅಥವಾ ಎಲ್ಲ ಹೌದು. ಆದರೆ ನಿಮಗೆ ಚೆನ್ನಾಗಿ ಬಾರ್ಗಿಂಗ್ ಮಾಡೋಕ್ಕೆ ಗೊತ್ತಿದ್ದರೆ ಮಾತ್ರ ನೀವು ಚಂದಾಪುರ ಸಂತೆಗೆ ಹೋಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್. ಥ್ಯಾಂಕ್ ಯು.